ಹಾಯ್ ಫ್ರೆಂಡ್ಸ್, ನಾನು ಪವಿತ್ರ ಟೇಲರ್ ಮಾತಾಡಿದೆ. ಇವತ್ತು ಯಾವುದು ಬ್ಲೌಸ್ ಕಟಿಂಗ್ ಮಾಡ್ಕೊಳಕತ್ತೀನಿ ಅಂತ ಇವತ್ತು ಕ್ಲೋಸ್ ನೆಕ್ ಬ್ಲೌಸ್ ಕಟಿಂಗ್ ಮಾಡ್ಕೊಳತ್ತೀನಿ ನೋಡ್ರಿ. ಅದ್ರ ಜೊತೆಗೆ ಎರಡು ಬ್ಲೌಸ್ ಒಂದು ಬ್ಲೌಸ್ ಎಷ್ಟು ನಿಮಿಷನೇ ಕಟ್ ಮಾಡ್ದೆ ಅಂತೇಳಿ ನಿಮ್ಗೆ ಗೊತ್ತಾಗ್ತಿದಾಗ ಎರಡು ಬ್ಲೌಸ್ ಕಟ್ ಮಾಡ್ಲಿಕ್ಕೆ ನಾನು 15 ನಿಮಿಷ ಟೈಮ್ ತೊಗೊಂಡಿನಿ. ಎರಡು ಕ್ಲೋಸ್ ನೆಕ್ಕ ಒಂದೇ ಮೆಜರ್ಮೆಂಟ್ ಬ್ಲೌಸ್ ಸೇಮ್ ಮೆಜರ್ಮೆಂಟ್ ಇತ್ತು. ಅದಕ್ಕೆ ನಾನು ಒಂದು ಬ್ಲೌಸ್ ಆಲ್ರೆಡಿ ಕಟ್ ಮಾಡ್ಕೊಂಡಿದ್ದೆ ಕ್ರೀಮ್ ಕಲರ್. ಆಮೇಲೆ ನೆಕ್ಸ್ಟ್ ಬ್ಲೌಸ್ ನಿಮಗೂ ವಿಡಿಯೋ ಶೇರ್ ಮಾಡ್ಕೊಳ್ಳೋ ಅಂತ ಹೇಳಿ ವಿಡಿಯೋ ಶೇರ್ ಮಾಡ್ಕೊಂಡಿನಿ. ಇದ್ರ ಕಟಿಂಗ್ ವಿಡಿಯೋ ಫುಲ್ ನೋಡ್ರಿ ಕೊನೆ ತನಕ. ಇದ್ರ ಸ್ಟಿಚಿಂಗ್ ವಿಡಿಯೋನು ಹಾಕ್ತೀನಿ. ಫುಲ್ ಆಗಿಲ್ಲ ಅಂದ್ರೆ ಸ್ವಲ್ಪ ಆದರೆ ಇದ್ರ ಸ್ಟಿಚಿಂಗ್ ಈ ಬ್ಲೌಸ್ ಸ್ಟಿಚ್ ಮಾಡೋ ವಿಡಿಯೋ ಮಾಡ್ಕೊತೀನಿ. ಸ್ಟಿಚ್ ಮಾಡಬೇಕಾದ್ರೆ ಈ ಬ್ಲೌಸ್ ಕಟಿಂಗ್ ಮಾಡ್ಕೋಬೇಕಾದ್ರೆ ನನ್ನ ಮಗಳು ಇವತ್ತು ಮನೇಲಿದ್ರು, ರೆಕಾರ್ಡಿಂಗ್ ಮಾಡ್ಕೊಂಡಾಳ ಕ್ಯಾಮ್ರಾ ಮೊಬೈಲ್ ಹಿಡ್ಕೊಂಡು ಅಂತೇಳಿ ಇದ್ರ ಕಟಿಂಗ್ ವಿಡಿಯೋ ಮಾಡ್ಕೊಳಕ್ಕಾಯ್ತು ನನಗೆ, ಇಲ್ಲಾಂದರೆ ಆಗೋದಿಲ್ಲ. ಇದ್ರದ್ದು ಚೆಸ್ಟ್ ಮೆಜರ್ಮೆಂಟ್ ಎಲ್ಲ ತೊಗೊಂಡಿನಿ ಕರೆಕ್ಟಾಗಿ. ನಾನು ಬ್ಯಾಕು 16 ಇಂಚ್ ತೊಗೊಂಡಿನಿ, ಫ್ರಂಟ್ 17 ಇಂಚ್ ತೊಗೊಂಡಿನಿ. ಮತ್ತು ಚೆಸ್ಟ್ ಮತ್ತು ಬಗಲ್ ಸುತ್ತಳತೆ 6 ಇಂಚ್ ತೊಗೊಂಡಿನಿ ನೋಡ್ರಿ. 6 ಇಂಚ್ ಅದ. ಫ್ರಂಟು 6 ಇಂಚ್ ತೊಗೊಂಡಿನಿ, ಬ್ಯಾಕು 3 ಇಂಚ್ ತೊಗೊಂಡಿನಿ. ಕ್ಲೋಸ್ ನೆಕ್ ಎಲ್ಲ 1 ಇಂಚ್ ಫುಲ್ ಕ್ಲೋಸ್ ನೆಕ್ ಹೇಳಿಲ್ಲ ಅವರು. ಒಂದು ಇಂಚ್ ಆದರೆ ಬ್ಯಾಕ್ ಗ್ಯಾಪ್ ಇರ್ಬೇಕಂತ ಹೇಳ್ಯಾರ. ಹಾಗಾಗಿ ಸ್ವಲ್ಪ ಗ್ಯಾಪ್ ಇಟ್ಟೀನಿ. 6 ಇಂಚಿಗೆ ನಾನು ಫ್ರಂಟ್ 6 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿನಿ. ಬ್ಯಾಕ್ ಇದ್ದರೆ 3.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿನಿ. ಫ್ರಂಟ್ ಬಗಲ್ ಸೈಜ್ ತೊಗೋಬೇಕಾದ್ರೆ 1.5 ಆಯಿತು. ಸ್ವಲ್ಪ ಮಾರ್ಕ್ ಮಾಡೋದ್ರಾಗೆ ಹೆಚ್ಚು ಕಮ್ಮಿ ಆಯಿತು. ನೀವು ಮಾಡ್ಕೋಬೇಕಾದ್ರೆ ಫ್ರಂಟ್ 1 ಇಂಚು, ಬ್ಯಾಕ್ 1.5 ಇಂಚು ಕರೆಕ್ಟಾಗಿ ಇಟ್ಕೊಳ್ರಿ. ನಾನದು ಸ್ವಲ್ಪ ಕನ್ಫ್ಯೂಸ್ ಆಯಿತು, ಯಾಕಂದರೆ ಹೊಸ ಟೇಪ್ ಸಿಗಲಿಲ್ಲ. ಇದು ಅರ್ಜೆಂಟ್ ಬ್ಲೌಸ್ ಕೊಡಬೇಕಿತ್ತು, ಇಲ್ಲ ಹಳೆ ಟೇಪ್ ತೊಗೊಂಡೆ ನಾನು ಮಾರ್ಕ್ ಮಾಡ್ಕೊಳಕತ್ತೆ. ಅದು ಸ್ವಲ್ಪ ಕನ್ಫ್ಯೂಸ್ ಆಗಿದ್ದಕ್ಕೆ ನಾನು ಎರಡೆರಡು ಸಲ ಬ್ಯಾಕ್ದು ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡೀನಿ. ಫ್ರಂಟ್ದು ಮಾರ್ಕ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಶೇಪ್ ಔಟ್ ಆಯಿತು. ನಾನು ಕಟ್ ಮಾಡ್ಕೋಬೇಕಾದ್ರೆ, ಯಾಕಂದರೆ ನನಗೆ ಕಟ್ ಮಾಡ್ಕೊಂಡು ಅಭ್ಯಾಸ ಇರೋದ್ರಿಂದ ಅದು ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಆಮೇಲೆ ನಾನು ನೋಡಿ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡೆ. ಅದು 1 ಇಂಚಿಗೆ ನಾನು ಅದ್ರ ಮೇಲೇ ಕತ್ರಿ ತೊಗೊಂಡು ಬಂದೀನಿ. ಅದು ಮೇಲ್ಗಡೆ ಮಾಡಿರೋದು ರಾಂಗ್. ಆ ಥರ ಮಾಡಿದ್ರೆ ಬ್ಲೌಸ್ ಹಾಳಾಗುತ್ತೆ. ಆ ಥರ ಮಾಡೋಕ್ಕೆ ಹೋಗಬೇಡ್ರಿ, ಯಾಕಂದರೆ ನಾನು ಮಾರ್ಕ್ ಮಾಡ್ಕೋಬೇಕಾದ್ರೆ ನನಗೆ ಕನ್ಫ್ಯೂಷನ್ ಆಯಿತು. ಯಾಕಂದರೆ ಹಳೆ ಟೇಪ್ ಇರೋದ್ರಿಂದ 1 ಇಂಚು ಗ್ಯಾಪ್ ಇತ್ತು, ಅದನ್ನು ನೋಡಿ ಮಾಡ್ಕೊಂಡಿದ್ದು ನಾನು. ನೀವು ಆ ಥರ ಮಾಡ್ಕೊಳಕ್ಕೆ ಯಾರೂ ಹೋಗಬೇಡ್ರಿ. ನಾನು ಕ್ರಾಸ್ ಬೆಲ್ಟು ಯಾವಾಗಲೂ ಹೆವಿ ಚೆಸ್ಟ್ ಇರೋರಿಗೆ 3.5 ಇರುತ್ತೆ, ಮತ್ತು ಎರಡು ತೊಗೋತೀನಿ. ಕಮ್ಮಿ ಚೆಸ್ಟ್ ಇರೋರಿಗೆ ಅವ್ರವ್ರ ಮೆಜರ್ಮೆಂಟ್ ಅಳತಿದ ಮೇಲೆ ನಾನು ಕ್ರಾಸ್ ಬೆಲ್ಟು ತೊಗೋತೀನಿ. ಇದು 3.5 ಮತ್ತು 2.5 ತೊಗೊಂಡು ನಾನು ಇದಕ್ಕೆ ಕ್ರಾಸ್ ಬೆಲ್ಟ. ಇದು ಬೋಟ್ ನೆಕ್ ಅದ ನೋಡ್ರಿ, ಅದು ಫಿಟ್ಟಿಂಗ್ ಎಲ್ಲ ಫೈನಲ್ ಫಿಟ್ಟಿಂಗ್. ಇದೇನು ಹೀಗೆ ಮಾರ್ಕ್ ಮಾಡ್ಕೊಂಡ್ರಲ್ಲ ತಂದ್ಕೊಬೇಡ್ರಿ. ನಂಗೆ ಪ್ರಾಕ್ಟೀಸ್ ಆಗ್ಬಿಟ್ಟದ, ಕಟಿಂಗ್ ಮಾಡಿ ಸ್ಟಿಚ್ ಮಾಡಿದ್ರೆ ಪ್ರಾಕ್ಟೀಸ್ ಆಗಿರ್ತದೆ. ಅದು ಹಾಗೆ ಮಾಡ್ಕೊಂಡ್ಬಿಡ್ತೀನಿ. ನಾನು ಸ್ಟಿಚ್ ಮಾಡಬೇಕಾದ್ರೇ ಕರೆಕ್ಟಾಗಿ ನೋಡಿಕೊಂಡು ಹಂಗೆ ಸ್ಟಿಚ್ ಮಾಡಿಬಿಡ್ತೀನಿ. ಅವ್ರ ಮೆಜರ್ಮೆಂಟ್ ಬ್ಲೌಸು ಕೊಟ್ಟಾರ, ಅದೇ ಬ್ಲೌಸ್ ಮೆಜರ್ಮೆಂಟ್ ಇಟ್ಟು ಅವ್ರಿಗೆ 6 ಗಂಟೆಗೆ ಬಂದು ತೊಗೊಂಡು ಹೋಗ್ತಾರೆ. ನಾನು ಅಷ್ಟೊತ್ತಿಗೆ ಬ್ಲೌಸ್ ಕೊಡಬೇಕು. ಆದರೆ ಇದು ವಿಡಿಯೋ ನಿಮಗೆ ಶೇರ್ ಮಾಡ್ಕೋಬೇಕಂತೇಳಿ ವಿಡಿಯೋ ಮಾಡ್ಕೊಳತ್ತೀನಿ. ನಿಮಗೆ ವಿಡಿಯೋ ಶೇರ್ ಮಾಡಿ ನಿಮಗೆ ವಿಡಿಯೋ ಹಾಕಿ ನಾನು ಬ್ಲೌಸ್ ಸ್ಟಿಚಿಂಗ್ ಮಾಡಬೇಕು ಅನ್ನೋತೀನಿ. ಈ ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಳೋದು ಆದಷ್ಟು ವಿಡಿಯೋ ಮಾಡ್ಕೋತೀನಿ. ಫುಲ್ ಬ್ಲೌಸ್ ವಿಡಿಯೋ ಮಾಡ್ಕೊಳ್ಳೋದಾಗಿಲ್ಲ ಅಂದರೆ ನನಗೆ ಎಷ್ಟಾಗುತ್ತೋ ಅಷ್ಟು ಬ್ಲೌಸ್ ಕಟಿಂಗ್ ವಿಡಿಯೋ ಮಾಡ್ಕೋತೀನಿ. ಇದೇ ಥರ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ನಾನು ಹಾಕೋ ಹೊಸ ವಿಡಿಯೋಗಳು ಫಸ್ಟ್ ನಿಮ್ಮ ಮೊಬೈಲಿಗೆ ಬರ್ತಾವೆ. ನಾನು ಕಟಿಂಗ್ ಸ್ಟಿಚಿಂಗ್ ಆಗಲಿ ಯಾವುದೇ ಡಿಸೈನ್ ಬ್ಲೌಸ್ ನಾನು ಕಟ್ ಮಾಡಿ ಹಾಕಿದ್ರು ಅದು ನಿಮಗೆ ಬರ್ತದೆ. ಫಸ್ಟ್ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತೀನಿ. ಆಯಿತು, ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಗೆ ಸಪೋರ್ಟ್ ಮಾಡಿರಿ. ಏನೇನೋ ಕಮೆಂಟ್ ಮಾಡಿದ್ರೆ ನಮಗೂ ಇಲ್ಲ ವಿಡಿಯೋ ನೋಡಕತ್ತಾರ, ಇನ್ನೊಂದು ಥರ ಹೊಸ ವಿಡಿಯೋಗಳು ಹಾಕ್ಬೇಕಂತೇಳಿ ಅನ್ನಿಸ್ತದೆ. ನನಗೆ ಯಾವ ಥರ ಇಷ್ಟ, ನನಗೆ ಇಲ್ಲಿ ಕಸ್ಟಮರ್ ಯಾವ ಥರ, ಇದು ಸ್ಕೂಲ್ ಟೀಚರ್ದು ಯೂನಿಫಾರ್ಮ್ ಬ್ಲೌಸ್. ಇವು ಯಾವ ಥರ ಡಿಸೈನ್ ಬರ್ತಾವೆ ಅಷ್ಟು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಮೊನ್ನೆ ಕೂಡ ಕಟೋರಿ ಬ್ಲೌಸ್ ಕಟಿಂಗ್ ಮಾಡಿಕೊಂಡೆ, ಬಟ್ ನನಗೆ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಮತ್ತೆ ನಾನು ಕಟೋರಿ ಬ್ಲೌಸ್ ಕಟ್ ಮಾಡ್ಕೋಬೇಕಾದ್ರೆ ನಿಮಗೆ ವಿಡಿಯೋ ಹಾಕ್ತೀನಂತೆ. ಯಾವ ಥರ ವಿಡಿಯೋ ಬಂದಂತ ನೋಡುವಂತ್ರಿ. ನಿಮ್ಮ ಜೊತೆ ಇದರ ಕ್ಲೋಸ್ ನೆಕ್ ಕಟಿಂಗ್ ವಿಡಿಯೋ ಶೇರ್ ಮಾಡ್ಬೇಕಂತೇಳಿ ಇದ್ರ ವಿಡಿಯೋ ಹಾಕೀನಿ. ನಿಮಗೆ ಇದ್ರ ಫುಲ್ ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿರಿ, ನಾನು ಫುಲ್ ವಿಡಿಯೋ ಹಾಕ್ತೀನಿ. ಯಾಕಂದರೆ ನಾನು ಎಲ್ಲೆಲ್ಲಿ ಎಷ್ಟೆಷ್ಟು ಮೆಜರ್ಮೆಂಟ್ ತೊಗೊಂಡೆ ಅಂತ ಕರೆಕ್ಟಾಗಿ ಹೇಳಿಲ್ಲ. ಯಾಕಂದರೆ ಫ್ರಂಟ್ ಬ್ಯಾಕ್ ಚೆಸ್ಟ್ ಇಷ್ಟೇ ಹೇಳೀನಿ. ಸ್ಟಿಚ್ ಮಾಡ್ಕೋಬೇಕಾದ್ರೆ ನಾನು ಅರ್ಧಕ್ಕರ್ಧ ಎಲ್ಲ ಕಟ್ ಮಾಡಿಕೊಂಡು ಬಟ್ಟೆ ರೆಡಿ ಇಟ್ಕೊಂಡಿರ್ತೀನಿ. ಏನೇನೋ ಹೆಚ್ಚು ಕಮ್ಮಿ ಬಂದರೆ ಅಷ್ಟೇ ನಾನು ಸ್ಟಿಚ್ ಮಾಡ್ಕೊಳ್ಳಲ್ಲಿ ತೊಗೋತೀನಿ. ಮೇನ್ ಮೆಜರ್ಮೆಂಟ್ ಆ ಥರ ತೊಗೋತೀನಿ. ನನಗೀಗ ಎಷ್ಟು ಬೇಕನ್ಸುತ್ತೋ ಅಷ್ಟು ಕಟಿಂಗ್ ಮಾಡ್ಕೋತೀನಿ ನೋಡ್ರಿ. ಆಲ್ರೆಡಿ ಒಂದು ಕ್ರೀಮ್ ಕಲರ್ ಬ್ಲೌಸ್ ಕಟ್ ಮಾಡಿದ್ದೆ ನಾನು ಕ್ಲೋಸ್ ನೆಕ್.
ಇವಾಗ ಕ್ಲೋಸ್ ನೆಕ್ಕಿನ ನಾನು ವಿಡಿಯೋ ಹಾಕಿಲ್ಲ. ನನ್ನ ಫ್ರೆಂಡಿಂದು ಕೂಡ ಒಬ್ರದ್ದು ಸ್ಟಿಚ್ ಮಾಡಿದ್ದೆ ಕ್ಲೋಸ್ ನೆಕ್ಕಿದು. ಅವಾಗ ನನಗೆ ಹಾಕೋಕ್ಕಾಗಲಿಲ್ಲ, ಅದ್ರ ಫೋಟೋನು ನನಗೆ ತೊಗೊಳಕ್ಕಾಗಲಿಲ್ಲ. ಅದಕ್ಕೆ ಈ ಸಲ ಈ ಬ್ಲೌಸ್ 2 ಬ್ಲೌಸ್ದಾದರೂ ನಿಮಗೆ ಶೇರ್ ಮಾಡ್ಕೋಬೇಕಂತೇಳಿ ಹಾಕ್ಲತ್ತೀನಿ ನೋಡ್ರಿ. ಹೆಂಗೆ ಇದ್ರ ಕಟಿಂಗ್ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಇದೇ ಥರ ನಿಮಗೆ ಕ್ಲೋಸ್ ನೆಕ್ ಕಟಿಂಗ್ ಡಿಸೈನ್ ಬೇಕಂದ್ರೆ ಕಮೆಂಟ್ ಮಾಡಿರಿ. ನಾನು ಮತ್ತೆ ಕ್ಲೋಸ್ ನೆಕ್ಕಿಂದು ನಿಮಗೆ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಂತ. ನಿಮಗೆ ಏನಾರ ಯೂಸ್ ನಮಗಿನ್ನ ಅರ್ಥ ಆಗಿಲ್ಲಕ್ಕ ಇನ್ನೊಂದು ಸ್ವಲ್ಪ ಕ್ಲಾರಿಟಿ ಕೊಟ್ಟು ಅರ್ಥ ಆಗೋ ಥರ ಹೇಳಿ ಅಂದ್ರೆ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಮಾಡಿ ಹಾಕ್ತೀನಂತ್ರಿ. ಇದು ಸೀರೆ ಬ್ಲೌಸು ಲೈನಿಂಗ್ ಕಟ್ ಮಾಡಿಕೊಂಡು ಇಲ್ಲ, ಎರಡೂ ಲೈನಿಂಗ್ ಬ್ಲೌಸು ಎರಡೂ ಸೇರಿ ನಾನು ತೊಗೊಂಡಿರೋದು ಬರೀ 15 ನಿಮಿಷ. 15 ನಿಮಿಷದಲ್ಲಿ ಎರಡು ಬ್ಲೌಸ್ ನಾನು ಕಟಿಂಗ್ ಮಾಡೀನಿ. ನಾನು ಎಷ್ಟು ಜಾಸ್ತಿ ತೊಗೊಂಡಿನೋ ಎಷ್ಟು ಕಮ್ಮಿ ತೊಗೊಂಡಿನೋ ನನಗೆ ಗೊತ್ತಿಲ್ಲ. ನಾನು ಎಕ್ಸಾಕ್ಟಾಗಿ ಎಷ್ಟು ಟೈಮಿಗೆ ಕಟ್ ಮಾಡೋಕೆ ಹೋಗ್ತೀನಿ ಅಷ್ಟು ನಿಮಗೆ ಟೈಮ್ ಹೇಳಕತ್ತೀನಿ. ಆಯಿತು, ಒಂದು ಬ್ಲೌಸ್ ನಾನು ಕಟ್ ಮಾಡೋಕೆ ನಾನು ಎಷ್ಟು ಟೈಮ್ ತೊಗೊಂಡಿನಂತ ನಿಮಗೆ ಗೊತ್ತದ. ಯಾಕಂದರೆ ವಿಡಿಯೋ ಸ್ಟಾರ್ಟ್ ಮಾಡೀನಿ, ಬ್ಲೌಸ ಲೈನಿಂಗ್ ಹಾಕಿದ ತಕ್ಷಣ ನಾನು ವಿಡಿಯೋ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡೀನಿ. ವಿಡಿಯೋ ಎಷ್ಟು ನಿಮಿಷ ಆಗೈತೆ ಅನ್ನೋದು ನಿಮಗೆ ಗೊತ್ತು. 8 ನಿಮಿಷನೂ 30 ಸೆಕೆಂಡ್ ಆಗಿರೋದು ವಿಡಿಯೋ ಅಷ್ಟೇ. ನಾನು ಒಂದು ಬ್ಲೌಸ್ ಕಟಿಂಗಿಗೆ ತೊಗೊಂಡಿನಿ ಕ್ಲೋಸ್ ನೆಕ್. ಈಸಿ ಫ್ರೆಂಡ್ಸ್, ಡಿಸೈನ್ ಬ್ಲೌಸ್ ಆದರೆ ಲೇಟ್ ಆಗುತ್ತೆ. ಕ್ಲೋಸ್ ನೆಕ್ ಇನ್ನೂ ಕಟಿಂಗ್ ಮಾಡೋರು ಇನ್ನೂ ಬೇಗ ಮಾಡ್ಬೋದು, ಇನ್ನೂ ಬೇಗ ಮಾಡ್ತಾರೇನೋ ನನಗೆ ಗೊತ್ತಿಲ್ಲ. ನಾನು ತೊಗೊಂಡಿರೋ ಟೈಮ್ ಇಷ್ಟೇ. ಯಾಕಂದರೆ ಇನ್ನೂ ಸ್ಪೀಡಾಗಿ ಕಟಿಂಗ್ ಮಾಡೋರು ಇರ್ತಾರೆ, ಅವರು ಮಾಡ್ತಾರೆ, ಇನ್ನೂ ಚೆನ್ನಾಗಿ ಸ್ಪೀಡಾಗಿ ಕಟಿಂಗ್ ಮಾಡ್ತಾರೆ. ನಾನು ಎಷ್ಟು ಸ್ಪೀಡಾಗಿ ಕಟಿಂಗ್ ಮಾಡ್ದೆ ಅನ್ನೋದಷ್ಟೇ ನಿಮಗೆ ಹೇಳ್ಕೊಬೇಕಂತ ಹೇಳಿತ್ತು, ಹೇಳ್ಕೊಂಡು ನೋಡ್ರಿ. ನಿಮಗೆ ಇದೇ ಥರ ಕಟಿಂಗ್ದು ಇದು ಕ್ಲೋಸ್ ನೆಕ್ ಕಟಿಂಗ್ದು ವಿಡಿಯೋ ಬೇಕಂದ್ರೆ ಹೇಳ್ರಿ, ಕಮೆಂಟ್ ಮಾಡಿರಿ, ನಾನು ಹಾಕ್ತೀನಂತ. ಇದ್ರ ಸ್ಟಿಚಿಂಗ್ ವಿಡಿಯೋಗಳು ಹಾಕ್ತೀನಂತ ಹೇಳಿರಲ್ಲ, ಇದ್ರ ಮಾಡ್ಕೋಬೇಕಾದ್ರೆ ಹೇಳ್ತೀನಂತ. ಒಂದೊಂದು ಬ್ಲೌಸ್ಗಳು ಈ ಡಿಸೈನ್ ಇಟ್ಟು ಹೊಲ್ದಿರ್ತೀವಿ ರೀ ಫ್ರೆಂಡ್, ಹಾಕ್ಬೇಕನ್ನೋದ್ರಾಗೆ ಅರ್ಜೆಂಟ್ ಕಸ್ಟಮರ್ ಬಂದಿರ್ತಾರೆ, ಅವ್ರಿಗೆ ಕೊಟ್ಬಿಡ್ತೀವಿ. ಹಾಗಾಗಿ ನಮಗೆ ವಿಡಿಯೋ ಒಂದೊಂದು ಚೆನ್ನಾಗಿರೋ ಬ್ಲೌಸ್ ವಿಡಿಯೋನೇ ಮಾಡ್ಕೊಳಕ್ಕಾಗಲ್ಲ. ಒಂದೊಂದು ಸಲ ಹಾಗೆ ಕೊಟ್ಬಿಡೋದಾಗುತ್ತೆ. ಏನೂ ಮಾಡೋಕ್ಕಾಗಲ್ಲ. ಒಂದೊಂದು ಸಲ ಅರ್ಜೆಂಟ್ ಅಂದರೆ ವಿಡಿಯೋ ಮಾಡ್ಕೊಳಕ್ಕಾಗಲ್ಲ, ಏನಾಗಲ್ಲ, ಕೊಡಲೇಬೇಕಾಗತ್ತೆ, ಕೊಟ್ಬಿಡ್ತೀವಿ. ಇದು ಕಟಿಂಗ್ ವಿಡಿಯೋ ನಾನು ಫುಲ್ ಕನ್ಫರ್ಮ್ ಆಗಿ ಯಾಕೆ ನಿಮಗೆ ಗೊತ್ತಾಗಿಲ್ಲ ಅಂದರೆ, ಇದು ನನ್ನ ಮಗಳು, ಅವಳು ಸಣ್ಣವಳು, ಅವಳಿಗೆ ಅಷ್ಟು ಗೊತ್ತಾಗಲ್ಲ. ಅವಳು ಸುಮ್ಮನೆ ಕ್ಯಾಮ್ರಾ ಹಿಡ್ಕೊಂಡ್ರೆ ಹಿಡ್ಕೊಂಡಾಳ, ಆಕೆ ಅಷ್ಟೇ ಹಿಡ್ಕೊಂಡಾಳ, ಅಷ್ಟು ಹಿಡ್ಕೊಂಡಿದ್ದಿಲ್ಲ, ಅದು ಅಷ್ಟೇ ವಿಡಿಯೋ ಆಗ್ಯದ. ನೀವು ಫುಲ್ ಇದ್ರ ಬಗ್ಗೆ ವಿಡಿಯೋ ಬೇಕಂದ್ರೆ ನನಗೆ ಕಮೆಂಟ್ ಮಾಡಿರಿ. ಮತ್ತೆ ಒಂದಿನ ನಾನು ಕರೆಕ್ಟಾಗಿ ಕಟಿಂಗ ಸ್ಟಿಚಿಂಗ ಎರಡೂ ವಿಡಿಯೋ ಮಾಡಿ ಹಾಕ್ತೀನಂತ ನಿಮಗೆ. ಒಂದೇ ವಿಡಿಯೋದಾಗ ಎರಡು ಅಂದ್ರೆ ಸ್ವಲ್ಪ ಕಷ್ಟ ಆಗ್ತದ್ರಿ, ಯಾಕಂದ್ರೆ ಲೆಂತಿ ಆಗ್ತದೆ ವಿಡಿಯೋ, ಯಾರೂ ಅಷ್ಟು ಲೆಂತಿ ನೋಡೋದಿಲ್ಲ, ಕಮ್ಮಿನೇ ನೋಡ್ತಾರೆ. ಹಾಗಾಗಿ 2 ವಿಡಿಯೋ ಮಾಡ್ತೀನಂತ, ಒಂದು ಕಟಿಂಗ್ದು ಒಂದು ಸ್ಟಿಚಿಂಗ್ದು ಮಾಡಿ ಹಾಕ್ತೀನಂತ. ಈಗ ಸದ್ಯಕ್ಕೆ ಇದ್ರದ್ದು ಕಟಿಂಗ್ ವಿಡಿಯೋ ಹಾಕಿ ನೋಡಿರಿ, ಕ್ಲೋಸ್ ನೆಕ್ಕಿದು ಯಾವ ಥರ ಬಂದದಂತ ಹೇಳಿ ನೋಡ್ರಿ. ಇದು ಯಾವ ಥರ ಕಟಿಂಗ್ ಆಗ್ಯದ ಅಂತ ಹೇಳ್ರಿ. ನಾನು ಕಟಿಂಗ್ ಮಾಡೋದ್ರಾಗ ಏನೇನೋ ಮಿಸ್ಟೇಕ್ ಆಗಿದ್ರು ಕಮೆಂಟ್ ಮಾಡಿರಿ, ನಾನು ಸರಿಪಡಿಸ್ಕೊತೀನಿ. ಯಾಕಂದರೆ ಎಲ್ಲ ಟೇಲರ್ಸ್ದು ಒಂದೇ ಕಟಿಂಗ್ ಇರಲ್ಲ, ಒಂದೇ ಶೇಪ್ ಇರಲ್ಲ, ಸ್ವಲ್ಪ ಚೇಂಜ್ ಇರ್ತಾವೆ. ನನ್ನ ಕಟಿಂಗ್ ಒಳಗೆ ಏನೇನೋ ಚೇಂಜಸ್ ಮಾಡ್ಕೋಬೇಕಂದ್ರೆ ಕಮೆಂಟ್ ಮಾಡಿರಿ ಫ್ರೆಂಡ್, ನಾನು ಮತ್ತೆ ಚೇಂಜ್ ಮಾಡ್ಕೋತೀನಂತ. ನನಗೆ ಯಾವ ಥರ ಕಟಿಂಗ್ ಇಷ್ಟ ಹಂಗೆ ಹಾಕ್ತೀನಿ, ಇದೇ ಥರ ವಿಡಿಯೋಗಳು ಹಾಕ್ತೀನಿ ಫ್ರೆಂಡ್. ಬಾಯ್ ಫ್ರೆಂಡ್, ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಬರ್ತೀನಿ.